ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಮರ್ಯಾದೆ ಹತ್ಯೆಯನ್ನ ದಾವಣಗೆರೆಯ ಮಾನವ ಬಂಧುತ್ವ ವೇದಿಕೆ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟ್ ಸದಸ್ಯರು ಖಂಡಿಸಿದ್ದಾರೆ. ವರದಿಗಾರರ ಕೂಟದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಇವರು, ಸರಳ ಮತ್ತು ಒಲವಿನ ಮದುವೆಗಳು ಯಾರು ಮಾಡದೇ ಇದ್ದರೂ ನಡೆಯುತ್ತಿರುತ್ತವೆ. ಇದನ್ನ ಸಮಾಜ ಕೂಡ ಒಪ್ಪಿತ್ತು. ಚರಿತ್ರೆ ಉದ್ದಕ್ಕೂ ನಾವು ಅವಲೋಕಿಸಿದ್ರೆ ಈಗ ನಡೆದಿರುವಷ್ಟು ಪ್ರವೃತ್ತಿಗಳು ಬಹುಶಃ ಹಿಂದಿರಲಿಲ್ಲ. ಯಾವಾಗಲೂ ಕೂಡ ವೈಜ್ಞಾನಿಕ ಜಗತ್ತಿಗೆ ಆವಿಷ್ಕಾರಗಳಿಗೆ ನಾವು ತೆರೆಕೊಂಡಷ್ಟು ನಾವು ಪ್ರಜ್ಞಾವಂತರಾಗಬೇಕಾದ್ದು, ವಿಚಾರಶೀಲರಾಗಬೇಕಾದಂಥ ಸಾಧ್ಯತೆ ಇದೆ. ಸಂವಿಧಾನದ ಮೌಲ್ಯಗಳು ನಮ್ಮ ನಡುವೆ ಅವು ಬೆಸ್ಕೋಬೇಕಾಗಿದೆ. ಇಂಥ ಹೊತ್ತಿನೊಳಗೆ ಪ್ರಧಾನವಾಗಿ ಧರ್ಮಾಂಧ ಬೇರೆ ಬೇರೆ ಧರ್ಮದವರು ಮದುವೆಯಾದಂಥ ಸಂದರ್ಭದಲ್ಲಿ ಆಗ್ತಿರುವಂಥ ಸಂಘಟನೆಗಳು ನೋಡ್ತಿದ್ದೀವಿ. ಅದರ ಜೊತೆಗೆ ಜಾತಿ ಮೂಲದ ಮತ್ತು ಧರ್ಮ ಮೂಲದ ಇದಕ್ಕೆ ಹೆಣ್ಮಕ್ಳು ಮಕ್ಕಳನ್ನ ಅಡೆಯಕ್ಕಾಗಿ ಇದ್ದಾರೆ, ಯಂತ್ರಗಳು ಹೆಚ್ಚು ಮಕ್ಕಳು ಅಡ್ಕೊಳ್ಳಿ ಅಂತ ಸ್ವಾಮಿಗಳು ಹೇಳುವಂಥ ಹೇಳಿಕೆಗಳು ಘಟನೆಗಳಿಗೆ ಹೆಚ್ಚು ಅವಕಾಶವಾಗ್ತಿದೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಬಹುಶಃ ಇಂಥ ಒಂದು ಸಂದರ್ಭದೊಳಗೆ ನೀವೆಲ್ಲರೂ ಸೇರ್ಕೊಂಡು ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಾಗ ಬಹುಶಃ ಇನ್ನು ಹೆಚ್ಚಿನ ಒಂದು ವಿಚಾರ ಶಕ್ತಿ ರೂಢಿಯಾಗ್ತದೆ. ಬಹುಶಃ ನಾಳೆ ಇದನ್ನು ಕೇಳುವಂಥ ಇರಲೇ ಅನ್ನುವಂಥದ್ದು ಕೂಡ ಸಮಾಜಕ್ಕೆ ಒಂದು ಎಚ್ಚರಿಕೆ ಸಂದೇಶವಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂಥ ಬಹಳ ಮುಖ್ಯವಾದ ಸಂದರ್ಭ ಇದೆ. ಇಂಥದ್ದೊಂದು ಕಾರಣಕ್ಕೆ ನಾವೆಲ್ಲ ಸೇರ್ಕೊಂಡಿರುವಂಥದ್ದು. ಬಹುಶಃ ಈ ಥರದ ಘಟನೆಗಳನ್ನು ಮತ್ತೆ ನಾವು ಪ್ರಶ್ನೆ ಮಾಡದ ಹೋದರೆ, ಬಹುಶಃ ಅವುಗಳನ್ನು ನಾವು ವಿರೋಧಿಸ್ತಾ ಹೋದ್ರೆ, ವಿರೋಧಿಸಲಿಲ್ಲ ಅಂತಂದರೆ ನಾಳೆ ಏನಾಗುತ್ತಂದರೆ ಇಂಥ ಘಟನೆಗಳಿಗೆ ಹೆಚ್ಚು ನಾವೇ ನಮ್ಮ ಮೌನವೇ ಏನಾಗ್ತದೆ ಸಮ್ಮತಿಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನು ನಾವು. ನಮ್ಮ ಸಂವಿಧಾನದಂತೆ 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರು ಒಲವಿನ ಮದುವೆ ಮಾಡಿಕೊಳ್ಳಬಹುದು. ಆದರೆ ಇತ್ತೀಚೆಗೆ ಅಂತರ್ಜಾತಿ ಮದುವೆಯಾದವರ ಮೇಲೆ ನಡೆಯುತ್ತಿರುವ ಕ್ರೌರ್ಯಗಳನ್ನ ನೋಡಿದ್ರೆ ತುಂಬಾ ಬೇಸರವಾಗುತ್ತೆ. ನಡೆದಿರುವ ಈ ದೌರ್ಜನ್ಯಗಳು, ಕೊಲೆಗಳು ಅಥವಾ ಕಟಿಂಗ್ ಶಾಪ್ ಹೋಗಿ ನನಗೆ ಮೊದಲು ಕಟಿಂಗ್ ಮಾಡೋಂಥ ಕಾರಣಕ್ಕೆ ಕೊಪ್ಪಳದೊಳಗೆ ಆತನಿಗೆ ಕತ್ತರಿ ಚುಚ್ಚಿ ಸಾಯಿಸಿದಂಥ ಘಟನೆಗಳು, ಇಂಥ ಕ್ರೌರ್ಯಗಳು ಎಷ್ಟು ದಿನಮಾನಕ್ಕೆ ನಡೀತಾ ಇರ್ತವೆ ಅದನ್ನು ಗಮನಿಸಬೇಕಾದಂಥ ಸಾಧ್ಯತೆ ಇದೆ. ವಾಸ್ತವವಾಗಿ ಅಂಬೇಡ್ಕರ್ ಆಗಲಿ, ಗಾಂಧಿ ಆಗಲಿ, ಲೋಹ್ಯ ಸಮಾಜವಾದಿ ಚಿಂತಕರು ಎಲ್ಲರೂ ಹೇಳಿದ್ರು, ಒಂದು ಕ್ಯಾಸ್ಟ್ ಬೇಸ್ ಸೊಸೈಟಿ ಕಟ್ಟಬೇಕಂದರೆ ಎಷ್ಟು ಅಂತರ್ಜಾತಿ ವಿವಾಹಗಳ ಅಥವಾ ದೇಶಗಳಿಗೆ ಅಷ್ಟೊಂದು ಸುಭಿಕ್ಷೆಯಾದಂಥ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಪರಿಕಲ್ಪನೆ. ಆದರೆ ಈ ಜಾತಿ ಎನ್ನುವ ಭ್ರಮಾತ್ಮಕ ಜಗತ್ತಿನಲ್ಲಿ ಇರುವಂಥವರು ತಂದೆಯೇ ತಾಯಿ ಮಗಳನ್ನ ಕೊಲ್ತಾರಂತಂದ್ರೆ ಅವ್ರಿಗೆ ಜಾತಿ ಮೇಲೆ ಎಷ್ಟಿದೆ. ಇನ್ನು ವಿದ್ಯಾವಂತರಾದ ನಾವುಗಳು ಇಂತಹ ಕ್ರೌರ್ಯಗಳನ್ನ ತಡೆಯಬೇಕು. ಇಲ್ಲದೆ ಹೋದ್ರೆ ಇವುಗಳ ಅಟ್ಟಹಾಸದಿಂದ ಸಮಾಜದ ಶಾಂತಿ ನೆಮ್ಮದಿ ಹಾಳಾಗುತ್ತದೆ ಎಂದು ಹೇಳುತ್ತಾ ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದಾ ಹತ್ಯೆಯನ್ನ ಖಂಡಿಸಿ ಇಂತಹ ಕ್ರೌರ್ಯಗಳ ವಿರುದ್ಧ ಕಠಿಣ ಕಾಯ್ದೆ ರೂಪಿಸುವಂತೆ ಒತ್ತಾಯಿಸಿದರು. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಕ್ರೌರ್ಯವನ್ನು ನಾವು ಖಂಡಿಸಬೇಕಾಗಿದೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಕಟ್ಟಿಸುವಂಥ ಮಾರ್ಕಂಡೆ ಕಟ್ಟಿಸುವಂಥ ಈಗ 10 ವರ್ಷದ ಹಿಂದೆನೇ ಹೇಳಿದ್ದಾರೆ ಅವರು, ನಿಮಗೆ ಅಂತರ್ಜಾತೀಯ ವಿವಾಹಗಳನ್ನು ಅಪ್ರೂವ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಬಿಟ್ಬಿಡಿ, ಅವ್ರು ಮಾಡಿ ಅವ್ರು ಇರ್ತಾರೆ. ಯು ಹ್ಯಾವ್ ನೋ ರೈಟ್ ಟು ಗೋ ಆ್ಯಂಡ್ ಇಂಟಿಮಿಡೇಟ್. ಮಧ್ಯದಲ್ಲಿ ನೀವು ಮೂಗು ತುಳಿಸೋಂಥದ್ದಿಲ್ಲ. ನಿಮಗೆ ಇಷ್ಟ ಇಲ್ಲ, ನಿಮ್ಮ ಮಗಳು ಬೇರೆ ಜಾತಿಯವ್ರ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ ಅಂತಂದರೆ ನೀವು ಅಷ್ಟು ನೋಸ್ಟ್ ಅಂತಂದರೆ ಈಗ ನೆಗ್ಲೆಕ್ಟ್. ನೀವು ಕಳಿಸ್ಬೇಡ್ರಿ ನಿಮ್ಮ ಆಸ್ತಿ ಕೊಡಬೇಡ್ರಿ ಅಂತ